ಬನ್ನಿ ಸಹಪಯಣಿಗರೇ, ನೈಮಿಷಾರಣ್ಯದ ಈ ಪವಿತ್ರ ಅಗ್ನಿಯ ಬಳಿ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವೆಲ್ಲರೂ ಸೇರಿ ಪ್ರಪಂಚದ 2ನೇ ಯುಗದ ಒಂದು ಅದ್ಭುತ ಕಥೆಯ ಆಳಕ್ಕೆ ಇಳಿಯೋಣ. ಇದು ಬರೀ ಕಥೆಯಲ್ಲ, ಕಾವ್ಯ ಶಿರೋಮಣಿ ಅಂತಲೇ ಕರೆಯಲ್ಪಡುವ ರಾಮಾಯಣದ ಒಳನೋಟ. ಕೇವಲ ಒಂದು ದುಃಖದ ಸನ್ನಿವೇಶದಿಂದ ಇಡೀ ಕಾವ್ಯ ಹೇಗೆ ಜನ್ಮತಾಳಿತು ಅನ್ನೋದರ ವಿಶ್ಲೇಷಣೆ ಇದು. ಬನ್ನಿ ಈ ಕಾಡಿನ ನಿಶ್ಶಬ್ದದಲ್ಲಿ ಆ ಪ್ರಾಚೀನ ಕಥೆಯನ್ನು ಮೆಲುಕು ಹಾಕೋಣ. ಕಥೆಗಾರ ಸೌತಿ ಹೇಳುವ ಈ ಅದ್ಭುತ ಸಾಲುಗಳನ್ನು ಒಮ್ಮೆ ಗಮನಿಸಿ. ಕಾಲ ಬೆಂಕಿಯನ್ನು ಮೀರಿದೆ, ಆದರೆ ರಾಮಾಯಣ ಕಾಲವನ್ನೇ ಮೀರಿದೆ. ಎಂತಹ ಆಳವಾದ ಮಾತು ಅಲ್ವಾ? ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕಾಲಾನಂತರ ನಶಿಸಿ ಹೋಗುತ್ತೆ, ಆದರೆ ಧರ್ಮ ಮತ್ತು ಕಾಸ್ಮಿಕ್ ನ್ಯಾಯದ ಈ ಸಾಟಿಯಿಲ್ಲದ ಕಥೆ ಇದೆಯಲ್ಲ, ಇದು ಯುಗಯುಗಗಳನ್ನೇ ಮೀರಿ ನಿಂತಿದೆ. ಇವತ್ತಿಗೂ ಇದು ನಮಗೆ ಅಷ್ಟೇ ಪ್ರಸ್ತುತ. ಹಾಗಾದ್ರೆ ಈ ಕಾವ್ಯ ಹುಟ್ಟಿದ್ದಲ್ಲಿಂದ ಕರುಣೆ ಕಾವ್ಯವಾಗಿ ಬದಲಾದ ಆ ಘಳಿಗೆಯನ್ನ ಈಗ ನೋಡೋಣ. ನಮ್ಮ ಈ ಪ್ರಯಾಣ ಶುರುವಾಗೋದು ಯಾವುದೋ ದೊಡ್ಡ ಅರಮನೆಯಿಂದ ಅಲ್ಲ, ಬದಲಾಗಿ ದಟ್ಟವಾದ ಕಾಡಿನಲ್ಲಿ ಸತ್ಯವನ್ನ ಹುಡುಕ್ತಾ ಹೊರಟ ವಾಲ್ಮೀಕಿ ಮಹರ್ಷಿಗಳಿಂದ. ಸ್ವಲ್ಪ ಯೋಚಿಸಿ, ಸಾವಿರಾರು ವರ್ಷಗಳ ಕಾಲ ಅವರು ಎಷ್ಟು ನಿಶ್ಚಲವಾಗಿ ತಪಸ್ಸಿಗೆ ಕೂತಿದ್ರು ಅಂದ್ರೆ ಅವರ ಸುತ್ತಲೂ ಗೆದ್ದಲು ಹುಳುಗಳು ಹುತ್ತವನ್ನೇ ಕಟ್ಟಿದ್ವು. ಆಮೇಲೆ ಒಂದು ಚಳಿಗಾಲದ ಮಧ್ಯಾಹ್ನ ದೇವರ್ಷಿ ನಾರದರು ಬಂದು ಅವರನ್ನ ಎಚ್ಚರಿಸ್ತಾರೆ. ಅದೇ ದಿನ ಗಂಗಾ ನದಿಯ ತೀರದಲ್ಲಿ ಒಂಟಿಯಾಗಿದ್ದ, ಎಲ್ಲರಿಂದಲೂ ಪರಿತ್ಯಕ್ತೆಯಾಗಿದ್ದ ರಾಣಿ ಸೀತೆಗೆ ವಾಲ್ಮೀಕಿಗಳು ಆಶ್ರಯ ಕೊಡ್ತಾರೆ. ಅದಾದ ಕೇವಲ 4 ದಿನಗಳ ನಂತರ ಒಂದು ಅತೀವ ಕರುಣೆಯ ಘಳಿಗೆಯಿಂದ ಇಡೀ ಕಾವ್ಯ ಪ್ರಪಂಚವೇ ಸೃಷ್ಟಿಯಾಗುತ್ತೆ. ನೋಡಿ, ಒಬ್ಬ ವ್ಯಕ್ತಿಯ ಜೀವನ ಕ್ಷಣಾರ್ಧದಲ್ಲಿ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಸೀತೆಗೆ ಆಶ್ರಯ ಕೊಟ್ಟ ನಂತರ ವಾಲ್ಮೀಕಿಗಳ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ. ಒಂದು ಕಾಳಿನಷ್ಟು ಕರುಣೆಯಿಲ್ಲದ, ಸಂಪೂರ್ಣ ದಾರಿ ತಪ್ಪಿರುವ ಈ ಪ್ರಪಂಚದ ಪ್ರಯೋಜನವಾದ್ರೂ ಏನು ಅಂತ. ಆ ಹೊತ್ತಿಗೆ ಬೇಟೆಗಾರನೊಬ್ಬ ಜೊತೆಯಾಗಿದ್ದ ಹಕ್ಕಿಯನ್ನ ಕ್ರೂರವಾಗಿ ಕೊಂದದ್ದನ್ನವರು ನೋಡ್ತಾರೆ. ಅವರ ಹೃದಯ ಅಕ್ಷರಶಃ ಒಡೆದೋಗುತ್ತೆ. ಆ ದುಃಖದಲ್ಲಿ ಅವರ ಬಾಯಿಂದ ಒಂದು ಶಾಪ ಹೊರಬರುತ್ತೆ. ಅವರ ಅಚ್ಚರಿ ಅಂದ್ರೆ ಆ ಶಾಪ ಒಂದು ಲಯಬದ್ಧವಾದ ಸಂಗೀತದ ರೂಪ ಪಡ್ಕೊಂಡಿರುತ್ತೆ. ಹೌದು, ಅದೇ ಪ್ರಪಂಚದ ಮೊಟ್ಟಮೊದಲ ಶ್ಲೋಕ. ಜಗತ್ತಿನ ಮೊದಲ ಲಯಬದ್ಧ ಕಾವ್ಯ ಹುಟ್ಟಿದ್ದು ಯಾವುದೋ ಒಂದು ಸಂತೋಷದಿಂದಲೋ ಅಥವಾ ಯುದ್ಧದ ಗೆಲುವಿನಿಂದಲೋ ಅಲ್ಲ, ಬದಲಾಗಿ ಸಾಯ್ತಿರುವ ಒಂದು ಸಣ್ಣ ಹಕ್ಕಿಯ ಮೇಲಿನ ಕರುಣೆ ಮತ್ತು ಅನುಕಂಪನೆಯಿಂದ. ಆಮೇಲೆ ಸ್ವತಃ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿ ಈ ಕರುಣೆಯೇ ಕಾವ್ಯದ ಮಾಂತ್ರಿಕ ಶಕ್ತಿಯನ್ನ ಸೃಷ್ಟಿಸಿದೆ ಅಂತ ವಾಲ್ಮೀಕಿಗೆ ಹೇಳ್ತಾನೆ. ಈ ಅದ್ಭುತ ಶಕ್ತಿಯಿಂದಲೇ ವಾಲ್ಮೀಕಿಗಳು ತಮ್ಮ ಕೈಬೊಗಸಿಯ ನೀರಿನಲ್ಲಿ ಶ್ರೀರಾಮನ ಇಡೀ ಜೀವನದ ಗತಕಾಲವನ್ನ ಕಣ್ಣಿಗೆ ಕಟ್ಟಿದಾಗೆ ನೋಡೋಕೆ ಸಾಧ್ಯವಾಯಿತು. ಇದನ್ನ ಕೇಳ್ತಿದ್ರೆ ಮೈ ಜುಮ್ ಅನ್ನುತ್ತೆ ಅಲ್ವಾ? ಅನಂತರ ಕಾಡಿನ ಮಡಿಲಲ್ಲಿ ಮೊಳಗಿದ ಆ ಕಾವ್ಯದ ಹಾಡು ಮುಂದಿನ ಪೀಳಿಗೆಗೆ ಹೇಗೆ ತಲುಪಿತ್ತು ಅಂತ ನೋಡೋಣ. ವಾಲ್ಮೀಕಿಗಳಿಂದ ಇಡೀ ಮಹಾಕಾವ್ಯವನ್ನ ಬಾಯ್ಪಾಠವಾಗಿ ಕಲಿತ 12 ವರ್ಷದ ಲವಕುಶರು ಎಷ್ಟೊಂದು ಅದ್ಭುತವಾಗಿ ಹಾಡ್ತಿದ್ರು ಅಂದ್ರೆ, ಕಾಡಿನ ಜನರೆಲ್ಲ ಮಂತ್ರ ಮುಗ್ಧಲಾಗಿ ಅವರಿಗೆ ತಾವಾಗಿಯೇ ಕಾಣಿಕೆಗಳನ್ನು ನೀಡೋಕೆ ಶುರು ಮಾಡಿದ್ರು. ಎಂಥ ಕಾಣಿಕೆಗಳು ಗೊತ್ತಾ? ಒಂದು ಸರಳವಾದ ನೀರಿನ ಮಡಿಕೆ, ಮರದ ತೊಗಟೆಯ ಬಟ್ಟೆ, ಜಿಂಕೆಯ ಚರ್ಮ, ಹುಲ್ಲಿನ ಬೆಲ್ಟು, ಅಡಿಗೆ ಮಾಡೋ ಮಡಿಕೆ, ಹಾಗೆ ಕಾಡಲ್ಲಿ ಸಿಗೋ ಹಣ್ಣು ಹಂಪಲು. ಅರಮನೆಯಲ್ಲಿರ್ಬೇಕಾದ ಆ ರಾಜ್ಕುಮಾರರು ವೇಷ ಮರೆಸ್ಕೊಂಡಿದ್ರು. ಕಾವ್ಯದ ಶಕ್ತಿ ಎಷ್ಟೊಂದು ಪ್ರಭಾವಶಾಲಿಯಾಗಿತ್ತು ಅನ್ನೋದನ್ನ ಅವರ ಈ ವಿನಮ್ರ ಕಾಣಿಕೆಗಳು ನಮ್ಗೆ ತೋರಿಸ್ಕೊಡ್ತಾವೆ. ಆದ್ರೆ ಈ ಮಕ್ಕಳು ಹಾಡಿದ ಕಥೆಯ ಹಿಂದಿನ ನಿಜವಾದ ಕಾರಣ ನಮ್ಗೆ ಅರ್ಥ ಆಗ್ಬೇಕಂದ್ರೆ, ನಾವು ಈ ಕಾಡಿನಿಂದ ನಮ್ಮ ದೃಷ್ಟಿಯನ್ನ ನೇರವಾಗಿ ಮೇಲೆಕ್ಕೆ, ಅಂದ್ರೆ ಸ್ವರ್ಗಲೋಕದ ಕಡೆಗೆ ತಿರುಗಿಸ್ಬೇಕಾಗುತ್ತೆ. ಇಲ್ಲಿ ಒಂದು ಕಡೆ ಭೂಮಿಯ ಮೇಲಿರುವ ಸುಂದರ ಅಯೋಧ್ಯೆಯನ್ನ ಕಲ್ಪಿಸ್ಕೊಳ್ಳಿ. ಧಾನ್ಯ ಮತ್ತು ಚಿನ್ನದಿಂದ ತುಂಬಿರುವ ಬೀದಿಗಳು, ಆರೋಗ್ಯವಂತ ಜನರು, ರಥಗಳ ನಾದ, ಸಂಪೂರ್ಣ ಅಜೇಯವಾದ ನಗರ ಅದು. ಆದರೆ ಇನ್ನೊಂದು ಕಡೆ ರಾಕ್ಷಸ ರಾಜ ರಾವಣನಿಂದ ಸಂಪೂರ್ಣವಾಗಿ ನಾಶವಾಗಿರೋ ಇಂದ್ರನ ಸ್ವರ್ಗ. ಸುಟ್ಟು ಕರಕಲಾದ ತೋಟಗಳು, ಹರಿಯುತ್ತಿರುವ ರಕ್ತದ ನದಿಗಳು ಮತ್ತು ಅಕ್ಷರಶಃ ಮುರಿದು ಬಿದ್ದಿಲೋ ಸ್ವರ್ಗದ ಬಾಗಿಲುಗಳು. ಭೂಮಿಯ ಮೇಲಿನ ಶಾಂತಿ ಮತ್ತು ಸ್ವರ್ಗದ ಈ ವಿನಾಶದ ನಡುವಿನ ವ್ಯತ್ಯಾಸ ಇಷ್ಟೊಂದು ಆಘಾತಕಾರಿಯಾಗಿದೆಯಲ್ವಾ? ಸ್ವರ್ಗದ ದುಸ್ಥಿತಿ ಎಷ್ಟರ ಮಟ್ಟಿಗಿಟ್ಟು ಅಂದ್ರೆ, ಸ್ವತಃ ದೇವತೆಗಳೇ ರಾವಣನ ಗುಲಾಮರಾಗಿದ್ರು. ಅಗ್ನಿದೇವ ರಾವಣನ ಅಡಿಗೆ ಮನೆಯಲ್ಲಿ ಬೆಂಕಿ ಉರಿಸ್ತಿದ್ದ, ವಾಯುದೇವ ಲಂಕೆಯ ಕಸ ಗುಡಿಸ್ತಿದ್ದ, ಇನ್ನು ವರುಣದೇವ ರಾವಣನ ಆಸ್ಥಾನಕ್ಕೆ ಮದ್ಯ ಪೂರೈಸ್ತಾ ಇದ್ದ. ಯೋಚನೆ ಮಾಡಿ, ಪ್ರಕೃತಿಯ ಮಹಾನ್ ಶಕ್ತಿಗಳೇ ಒಬ್ಬ ರಾಕ್ಷಸನ ಅಹಂಕಾರದ ಮುಂದೆ ಬರೀ ಸೇವಕರಾಗಿ ಬದಲಾಗಿ ಹೋಗಿದ್ವು. ರಾವಣನ ಈ ಅಹಂಕಾರಕ್ಕೆ ಕಾರಣ ಏನು ಅಂತ ನೀವು ಕೇಳಬಹುದು. ಬ್ರಹ್ಮದೇವರಿಂದ ಆತ ಪಡೆದಿದ್ದ ವರವೇ ಅದಕ್ಕೆ ಮುಖ್ಯ ಕಾರಣ. ಸ್ವರ್ಗ ಮತ್ತು ಪಾತಾಳದ ಯಾವುದೇ ಜೀವಿಯಿಂದಲೂ ನನಗೆ ಸಾವು ಬಾರ್ದಿರ್ಲಿ ಅಂತ ವರ ಕೇಳಿದ್ದ.
ಆದ್ರೆ ತನ್ನ ವಿಪರೀತ ಅಹಂಕಾರದಿಂದ ರಾವಣ ಮನುಷ್ಯರನ್ನ ಬರೀ ತನ್ನ ಆಹಾರ ಅಂತ ತಿಳ್ಕೊಂಡಿದ್ದ. ಹಾಗಾಗಿ ಮನುಷ್ಯರಿಂದ ತನಗೆ ರಕ್ಷಣೆ ಬೇಕು ಅಂತ ಕೇಳೋದನ್ನೇ ನಿರ್ಲಕ್ಷ್ಯದಿಂದ ಮರ್ತ್ಬಿಟ್ಟ. ಅಸಲಿಗೆ ಇದೇ ಆತನ ಅತೀ ದೊಡ್ಡ ದೌರ್ಬಲ್ಯ ಆಗಿತ್ತು. ರಾವಣನ ಈ ಒಂಟಿ ದೌರ್ಬಲ್ಯವನ್ನೇ ಬಂಡವಾಳವಾಗಿಟ್ಟುಕೊಂಡು ಮುಂದೇನಾಯ್ತು ಅನ್ನೋದೇ ಒಂದು ದೊಡ್ಡ ರೋಚಕ ತಿರುವು. ಇಂದ್ರ ನೇರವಾಗಿ ಭಗವಾನ್ ನಾರಾಯಣನ ಮೊರೆ ಹೋಗ್ತಾನೆ. ತನ್ನ ದೈವಿಕ ಅಸ್ತ್ರಗಳನ್ನೆಲ್ಲ ಬದಿಗಿಟ್ಟು ಮನುಷ್ಯ ರೂಪದಲ್ಲಿ ಭೂಮಿಗೆ ಇಳಿದು ಬರುವಂತೆ ಪ್ರಾರ್ಥಿಸ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಭೂಮಿಯ ಮೇಲೆ 60,000 ವರ್ಷ ವಯಸ್ಸಾಗಿದ್ದ ದಶರಥ ಮಹಾರಾಜನು ಮಕ್ಕಳಿಗಾಗಿ ಪುತ್ರಕಾಮೇಷ್ಠಿ ಯಾಗ ಮಾಡ್ತಿರ್ತಾನೆ. ವಶಿಷ್ಠರ ಮಂತ್ರಘೋಷಗಳ ನಡುವೆ ಯಾಗದ ಬೆಂಕಿಯಿಂದ ಒಬ್ಬ ದೈತ್ಯ ಪುರುಷ ಎದ್ದು ಬಂದು ಸಿಹಿ ಅನ್ನವಿರುವ ಚಿನ್ನದ ಬಟ್ಟಲನ್ನ ನೀಡ್ತಾನೆ. ದಶರಥನು ಅದನ್ನ ತನ್ನ ರಾಣಿಯರಿಗೆ ಹಂಚುತ್ತಾನೆ. ನೋಡಿ, ದೇವತೆಗಳ ಸೇಡು ಮತ್ತು ಒಬ್ಬ ತಂದೆಯ ಆಸೆ ಇಲ್ಲಿ ಹೇಗೆ ಒಂದಕ್ಕೊಂದು ಅದ್ಭುತವಾಗಿ ಬೆಸೆದುಕೊಳ್ತು. ಆ ದೈವಿಕ ಸಿಹಿ ಅನ್ನದಿಂದ ಭೂಮಿಯ ಮೇಲೆ 4 ಅಸಾಧಾರಣ ರಾಜಕುಮಾರರು ಜನ್ಮ ತಾಳಿದರು. ಇವರಲ್ಲಿ ಅತಿ ಪ್ರಮುಖನಾದ ಶ್ರೀರಾಮನ ದೈವಿಕ ಲಕ್ಷಣಗಳು ಎಷ್ಟೊಂದು ಅದ್ಭುತವಾಗಿದ್ವೋ ಗೊತ್ತಾ? ಪ್ರಪಂಚದ ಧೂಳು ಅಂಟದ ತಂಪಾದ ಹಸಿರು ಬಣ್ಣದ ತ್ವಚೆ, ದಾಳಿಂಬೆ ಬೀಜಗಳಂತಿರೋ 40 ಹಲ್ಲುಗಳು, ಪಾದಗಳಲ್ಲಿ ರಾಜಧರ್ಮದ ಚಕ್ರಗಳ ಗುರುತು, ಬೆಟ್ಟದ ಸಿಂಹದಂತಹ ಗಾಂಭೀರ್ಯದ ನಡಿಗೆ ಮತ್ತು ಕಮಲದ ಹೂವಿನಂತಹ ಸುಗಂಧ ಭರಿತ ಉಸಿರು. ಸೂರ್ಯನ ತೇಜಸ್ಸನ್ನೇ ಹೊಂದಿದ್ದ ರಾಮನು ತನ್ನ ದೈವಿಕ ಮೂಲದ ಈ ಅದ್ಭುತ ಲಕ್ಷಣಗಳನ್ನ ಪ್ರತಿ ಹೆಜ್ಜೆಯಲ್ಲೂ ಮೆರಿತಿದ್ದ. ಇನ್ನು ಈ 4 ಸಹೋದರರ ನಡುವಿನ ಬಾಂಧವ್ಯ ಕೂಡ ಅಷ್ಟೇ ಅಪರೂಪದ್ದಾಗಿತ್ತು. ಹಸಿರು ಬಣ್ಣದ ರಾಮ ರಾಜನ ಅಚ್ಚುಮೆಚ್ಚಿನ ಮಗನಾಗಿದ್ರೆ, ಚಿನ್ನದ ಬಣ್ಣದ ಲಕ್ಷ್ಮಣ ರಾಮನ ನೆರಳಿನಂತಿದ್ದ. ರಾಮನಿಲ್ಲದೆ ಅವನು ಊಟ ನಿದ್ರೆಯನ್ನು ಮಾಡ್ತಿರ್ಲಿಲ್ಲ. ಅದೇ ರೀತಿ ಕೆಂಪು ಬಣ್ಣದ ಭರತ ಮತ್ತು ಕಡು ನೀಲಿ ಬಣ್ಣದ ಶತ್ರುಘ್ನರ ನಡುವೆ ಅವಿನಾಭಾವ ಸಂಬಂಧ ಇತ್ತು. ಈ ವಿಭಜಿತ ದೈವಿಕ ಶಕ್ತಿಗಳು ಭೂಮಿಯ ಮೇಲೆ ಒಂದಕ್ಕೊಂದು ಪೂರಕವಾಗಿ ನಿಂತುಬಿಟ್ವು. ಆದರೆ ಅಯೋಧ್ಯೆಯ ಈ ನೆಮ್ಮದಿ ಬಹಳ ಕಾಲ ಉಳಿಲಿಲ್ಲ. ರಾಜ್ಕುಮಾರಳಿಗೆ 16 ವರ್ಷ ತುಂಬಿದಾಗ ಬಿರುಬಿಸಿಲಿಗೆ ಮಳೆ ಬಂದ ಹಾಗೆ ವಿಶ್ವಾಮಿತ್ರ ಋಷಿಗಳು ಅಲ್ಲಿಗೆ ಬರ್ತಾರೆ. ಬಂದು ನಾನು ವಾಸಿಸೋ ಕಾಡು ದುಷ್ಟರ ಅಂಗಳವಾಗಿದ್ದ, ರಾಕ್ಷಸರಿಂದ ಅಲ್ಲಿ ಯಾವುದೇ ರಕ್ಷಣೆ ಇಲ್ಲ ಅಂತ ಎಚ್ಚರಿಸ್ತಾರೆ. ಈ ಯುವ ಸಿಂಹಗಳು ತಮ್ಮ ಅಪಾಯಕಾರಿ ಭವಿಷ್ಯವನ್ನ ಎದುರಿಸಲೇಬೇಕು ಅಂತ ವಿಶ್ವಾಮಿತ್ರರು ಪಟ್ಟು ಹಿಡ್ತಾರೆ. ಇಲ್ಲಿಂದ ಕಥೆಯ ಅಸಲಿ ತಿರುವು ಶುರುವಾಗುತ್ತೆ. ನೈಮಿಷಾರಣ್ಯದ ಈ ಪ್ರಾಚೀನ ಕಥೆಯ ವಿಶ್ಲೇಷಣೆ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ಕಾಸ್ಮಿಕ್ ನ್ಯಾಯವನ್ನ ಸ್ಥಾಪಿಸೋಕೆ ಸ್ವತಃ ದೈವವೇ ಮನುಷ್ಯಲೋಕದ ಕಷ್ಟಗಳನ್ನ ಅನುಭವಿಸಬೇಕಾಗಿದ್ರೆ, ನಮ್ಮ ಸ್ವಂತ ಸತ್ಯವನ್ನ ಕಂಡುಕೊಳ್ಳೋಕೆ ನಾವೆಲ್ಲರೂ ಎಂಥ ಹೊರೆಗಳನ್ನ ಹೊರಬೇಕಾಗಬಹುದು? ಮಹಾನ್ ಸೌಂದರ್ಯ ಯಾವಾಗ್ಲೂ ಮಹಾನ್ ಕರುಣೆಯಿಂದಲೇ ಹುಟ್ಟುತ್ತೆ, ಮತ್ತು ನಿಜವಾದ ಶಾಂತಿಯನ್ನ ಪಡಿಬೇಕು ಅಂದ್ರೆ ಕತ್ತಲೆಯ ನೆರಳಿನೊಳಗೆ ಒಮ್ಮೆ ಆದ್ರೂ ಪ್ರವೇಶಿಸಲೇಬೇಕು ಅನ್ನೋದನ್ನ ಈ ಕಥೆ ನಮಗೆ ನೆನಪಿಸುತ್ತೆ. ನಮ್ಮೊಂದಿಗೆ ಈ ಜ್ಞಾನದ ಪಯಣದಲ್ಲಿ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾಡಿನ ಬೆಂಕಿಯ ಬೆಳಕು ಸದಾ ನಿಮ್ಮ ದಾರಿಯನ್ನ ಬೆಳಗಲಿ.